ಸರ್ ಮೇನ್ ಸ್ಟಾರ್ಟ್ ಆಗಿದೆ ಹೆಂಗೆ ಅಂದ್ರೆ ನಮ್ಮ ಮಿಸಸ್ ಪ್ರೆಗ್ನೆಂಟ್ ಆಗಿದ್ರು. ಅವ್ರಿಗೆ ಹೇಳಿದ್ರು ನಾಟಿ ಕೋಳಿ ತಿನ್ಸಿ ಒಂದು ಸ್ವಲ್ಪ ಸ್ಟ್ರೆಂತ್ ಬರುತ್ತೆ ಅಂತ. ಹುಡುಕೊಂಡು ಹಳ್ಳಿ ಕಡೆ ಹೋಗ್ತಾ ಇದೆ ಸರ್. 2,000 3,000 ಒಂದ್ ಜೊತೆ. ಅವಾಗ ಅನ್ಸಿದ್ದು ಸರ್ ಇಷ್ಟೊಂದು ಡಿಮ್ಯಾಂಡ್ ಇದೆಯಾ ಈ ಪ್ರಾಡಕ್ಟ್ಗೆ ಅಂತ. ಆಮೇಲೆ ಬಂದು ಅದನ್ನ ನೋಡಿದೆ ಸರ್, ಸ್ಟಡಿ ಮಾಡಿದೆ, ಕ್ರಾಸ್ ಬೀಡ್ಸ್ಗಳು ಅವು ಇವು ತುಂಬಾ. ಆಮೇಲೆ ಸಿಟಿಲಿ ನೋಡಿ ಹಳ್ಳಿ ಕಡೆ ಹುಡುಕೊಂಡ್ರೆ ಒಂದ್ ಕೋಳಿಗೆ 1,500 ರೂಪಾಯಿ 2,000 ರೂಪಾಯಿ ಹೇಳ್ತಾರೆ. ಸಿಟಿಲಿ ಬಂದ್ರೆ 350 ರೂಪಾಯಿ 500 ರೂಪಾಯಿ ಎಲ್ಲ ಕೊಡ್ತಾರೆ ಕಲರ್ ಕೋಳಿ. ನನ್ಗೆ ಅದೇ ಅವಾಗೇ ಶಾಕ್ ಆಗಿದ್ದು ಸರ್, ಹೆಂಗ್ ನಡೀತಾ ಇದೆ ಇದು ಅಂತ. ಆಮೇಲೆ ನೋಡಿದಾಗ ಗೊತ್ತಾಯ್ತು ಇದು ಬ್ರೀಡ್ ಬೇರೆ ತರ ಮಾಡಿ ಮಾಡ್ತಿದ್ದಾರೆ ಅಂತ. ಅವಾಗ ಇಲ್ಲ ಇದು ನಮ್ಗೆ ಯೂಸ್ ಆಗ್ತಾ ಇರೋದು ಬೇರೆ ಜನಕ್ಕೂ ಸಿಗ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಇದೇ ತರ ಅದನ್ನ ತಂದು ಬ್ರೀಡ್ ಮಾಡ್ಕೊಂಡು ಇದು ಬೆಳೆಸಿ ಮಾಡಿರೋದು. ಇಲ್ಲಿರೋ ಕಾಣಿಸ್ತಾರ ಕೋಳಿಗಳೆಲ್ಲ ನಿಮ್ಗೆ 1 ವರ್ಷದ ಕೋಳಿಗಳು. 1 ವರ್ಷ ಆಗಿದೆ ಇವಕ್ಕೆ. ಈ ಸೈಜ್ ನೋಡಿ ಅದನ್ನ ಹಿಡಿದ್ರೆ 1.5 kg ಬರುತ್ತೆ ಅಷ್ಟೇ ನಿಮ್ಗೆ. 1 ವರ್ಷ ಆಗಿದೆ ನಿಮ್ಗೆ. ಅದೇ ನಾಟಿ ಕೋಳಿ 1-1.5 kg ಅಷ್ಟೆಲ್ಲ ಬರುತ್ತೆ ಸರ್. ಇದು ಏನಂದ್ರೆ ಇವಾಗ ನೋಡಿ ನಮ್ಮ ಕರ್ನಾಟಕ ಬ್ರೀಡ್ ಇದೆಯಲ್ಲ, ಕರ್ನಾಟಕದಲ್ಲಿ ನಮ್ಮ ಮೈಸೂರು, ಹಾಸನ, ನಮ್ಮ ಕನಕಪುರ, ರಾಮನಗರ ಈ ತಾಲೂಕಲ್ಲಿ ಬರುತ್ತಲ್ಲ ಈ ಕೋಳಿ ಈ ತರ ಬರುತ್ತೆ ಬ್ರೀಡ್. ನೋಡಿ ತಲೆ ಮೇಲೆ ಟೋಪಿ ಬರುತ್ತೆ, ಈ ತರ ಡಿಸೈನ್ ಬರುತ್ತೆ. ಇದು ಬಂದು ಅಷ್ಟೇ ಬರೋದು. ಜಾಸ್ತಿ ಅಂದ್ರೆ ಮುಂಜ 2 kg ಬರುತ್ತೆ. ನೀವ್ ಎರಡಲ್ಲ 3 ವರ್ಷ ಸಾಕಿ ಅಷ್ಟೇ ಬರೋದು. ಅದು 2 kg ಬರುತ್ತೆ. ಯಾಟೆ ಅಂದ್ರೆ ಮಿನಿಮಮ್ ಮೊಟ್ಟೆ ಎಗ್ ಲೇಯಿಂಗ್ ಸ್ಟೇಜ್ ಅಲ್ಲಿ ನಿಮ್ಗೆ 1.5 kg ಬರುತ್ತೆ. ಬಿಟ್ಟು ಅಂದ್ರೆ 1 ಕಾಲು 1 200 1 300 ಅಷ್ಟೇ ಸರ್. ಇದೆಲ್ಲ ನೋಡಿ ಇದು ತಮಿಳ್ನಾಡು ಕೋಳಿಗಳು ಇವೆಲ್ಲ ನೋಡಿ. ಇದು 2 ರಿಂದ 3 ತಿಂಗಳು ಕೋಳಿಗಳು. ಆಗ್ಲೇ ಒಂದೂವರೆ ಕೆಜಿ 1 kg ಮೇಲೆ ಇದಾವೆ ಇವೆಲ್ಲ. ಕಾಲು ಉದ್ದ ಬರುತ್ತೆ, ಹೈಟ್ ಬರುತ್ತೆ. ಇದು 1 ವರ್ಷ ಎಲ್ಲ ಸಾಕ್ಬಿಟ್ರೆ 1.5 ವರ್ಷ ಸಾಕಿದ್ರೆ 3 kg 2.5 ರಿಂದ 3 kg ರೀಚ್ ಆಗ್ತವೆ ಇವು. ಆಮೇಲೆ ಪೀಸ್ ಲೆಕ್ಕ ಹೋಗ್ತಾವೆ ಇವೆಲ್ಲ. ಹೆಂಗೆ ಅಂದ್ರೆ 5,000 4,000 10,000 ಫಿನಿಶಿಂಗ್ ಮೇಲೆ ಡಿಪೆಂಡ್ ಮಾಡ್ಕೊಂಡು ಹೋಗ್ತಾರೆ. ನಮ್ದೆಲ್ಲ ಆತರ ಬರಲ್ಲ ಸರ್ ಇವೆಲ್ಲ. ನೀವು 2 ವರ್ಷ 3 ವರ್ಷ ಸಾಕೋದು 1.5 kg ಅಷ್ಟೇ. ಅದು ಗಂಡು ಕೋಳಿಗೆ ಜಾಸ್ತಿ ವ್ಯಾಲ್ಯೂ ಅಲ್ಲ ಇದು? ಹೌದು, ಗಂಡು ಕೋಳಿಗೆ ಜಾಸ್ತಿ ವ್ಯಾಲ್ಯೂ ಇರುತ್ತೆ ಸರ್. ರೈತರುಗಳು ಫಸ್ಟ್ ನನ್ಗೊಂದು ಅನ್ಸೋ ಪ್ರಕಾರ ನೋಡಿ ಸ್ಮಾಲ್ ಸ್ಕೇಲ್ ಸ್ಟಾರ್ಟ್ ಮಾಡ್ಬೇಕು. ಒಂದು 50-100 ಕೋಳಿಗಳನ್ನ ಬೆಳೆಯಕ್ಕೆ ಸ್ಟಾರ್ಟ್ ಮಾಡ್ಬೇಕು ನಿಧಾನಕ್ಕೆ ಸರ್. ಒಂದೇ ದಿವಸಕ್ಕೆ ಆಗಲ್ಲ ಇದು. ನಿಧಾನಕ್ಕೆ ನೋಡಿ ನಿಮ್ಮ ಊರಲ್ಲಿ ನೀವು ಒಂದು ಮನೇಲಿ ಕೋಳಿ ಇದೆ ಅಂದ್ರೆ ಅದು ಒಂದು 6 ತಿಂಗಳು ವರ್ಷಕ್ಕೆ ಇಡೀ ಊರಿಗೆ ಗೊತ್ತಾಗುತ್ತೆ ಇವ್ರ ಮನೇಲಿ ಕೋಳಿ ಇದೆ, ಇವ್ರ ಮನೇಲಿ ಕೋಳಿ ಇದೆ, ಇವ್ರ ಮನೇಲಿ ಕೋಳಿ ಇದೆ ಅಂತ. ನಿಧಾನಕ್ಕೆ ಅದಂಗೆ ಮಾರ್ಕೆಟಿಂಗ್ ಆಗಿ ನಿಮಗೆ 1 ವರ್ಷ 2 ವರ್ಷಕ್ಕೆಲ್ಲ ಎಲ್ಲರಿಗೂ ಗೊತ್ತಾಗ ಸ್ಟಾರ್ಟ್ ಆಗುತ್ತೆ. ಅವಾಗ 100 200 300 ನಿಮ್ಗೆ ಅಲ್ಲಿ ಸೇಲ್ ರಿಕ್ವೈರ್ಮೆಂಟ್ ಇದೆ. ಅದ್ರ ಪ್ರಕಾರ ನೀವು ಮಾರ್ಕೆಟಿಂಗ್ ಮಾಡ್ಕೊಂಡು ಬೆಳ್ಕೊಂಡು ಹೋಗ್ತಾ ಹೋಯ್ತು ಅಂದ್ರೆ ಒಳ್ಳೆ ಪ್ಯಾಸಿವ್ ಇನ್ಕಮ್ ಆಗುತ್ತೆ ಸರ್ ರೈತನಿಗೆ. ಒಳ್ಳೆ ದುಡ್ಡಾಗುತ್ತೆ, ಒಳ್ಳೆ ಪ್ಯಾಸಿವ್ ಇನ್ಕಮ್ ಆಗುತ್ತೆ. ನೋಡಿ ಒಂದು ಹುಂಜ ಕಡಿಮೆ ಇಲ್ಲ ಅಂದ್ರೆ 1,000 ರೂಪಾಯಿ ಕಡಿಮೆ ಯಾರು ಕೊಡಲ್ಲ ಸರ್. 1,000 ರೂಪಾಯಿ ಅಂದ್ರೆ ಇವಾಗ ಡೈಲಿ ಒಂದು 5 ಹುಂಜ ಹೋಯ್ತು ಅಂದ್ರೆ ನಿಮ್ಗೆ, ನೀವು ಹಳ್ಳಿಲಿರೋ ರೈತ ಆಗಿದ್ರೆ ನಿಮ್ಮ ಮನೇಲಿ ತೋಟದಲ್ಲಿರೋ ಅದು ಕಲ್ಲು ಮಣ್ಣು ತಿಳ್ಕೊಂಡು ಬೆಳ್ಕೊತದೆ. 1,000 ರೂಪಾಯಿ 2,000 ರೂಪಾಯಿ ಬಂತಂದ್ರೆ ಎಷ್ಟು ಆಯ್ತಲ್ಲ ಸರ್ ರೈತನಿಗೆ ಪರ್ ಡೇಗೆ. ಸಂಸಾರ ಎಷ್ಟೋ ನೀಟಾಗಿ ಮೇಂಟೈನ್ ಆಗುತ್ತಲ್ಲ. ಮೊಟ್ಟೆಯಿಂದನೂ ಬರುತ್ತಲ್ಲ ಸರ್? ಮೊಟ್ಟೆನೂ ಹೌದು, ಮೊಟ್ಟೆಯಿಂದನೂ ಬರುತ್ತೆ ಮಿನಿಮಮ್. ಮತ್ತೆ ನಿಮ್ಗೊಂದು 100 ಕೋಳಿ ಇಟ್ಟಿದ್ರ ಅಂತಂದ್ರೆ 5 ತಿಂಗಳು ಆಯ್ತು ಅಂತಂದ್ರೆ ಮಿನಿಮಮ್ ಒಂದು 25-30 ಮೊಟ್ಟೆನೂ ಸಿಗುತ್ತೆ ನಿಮ್ ಪರ್ ಡೇ 25-30 ಪಕ್ಕ ಸಿಗುತ್ತೆ. ಒಂದು 20 ರೂಪಾಯಿಗೂ 20 ರೂಪಾಯಿ ಕೊಡ್ತಿರಲ್ಲ, 10 ರೂಪಾಯಿ ಕೊಟ್ರೆ 300 ರೂಪಾಯಿ 400 ರೂಪಾಯಿ ಅಲ್ಲೇ ಆಯ್ತಲ್ಲ ನಿಮ್ಗೆ. ಒಬ್ಬ ಮನುಷ್ಯನ ದುಡಿಮೆ ಸಿಗುತ್ತಲ್ಲ ನಿಮ್ಗೆ ಅಲ್ಲಿಂದ ಸರ್. ಆಮೇಲೆ ಆದಷ್ಟು ಅವರೇ ಮಾರ್ಕೆಟಿಂಗ್ ಮಾಡ್ಕೊಳಕ್ ಟ್ರೈ ಮಾಡ್ಬೇಕು ಸರ್. ಇನ್ನೊಬ್ರು ಕೊಡಕ್ ಹೋಗ್ಬಾರ್ದು. 1 ವರ್ಷ ಸರ್ ಕಾಯ್ಬೇಕು ಅದನ್ನ. ನಿಮ್ಗೆ ಇಡೀ ಊರಿಗೆ ಗೊತ್ತಾಯ್ತು ನಿನ್ನ ಹುಡಿಕೊಂಬಂದ್ ಜನ ತಗೊಂಡೋಗಕ್ ಸ್ಟಾರ್ಟ್ ಮಾಡ್ತಾರೆ ಸರ್. ಆಮೇಲೆ ಪ್ರತಿಯೊಬ್ಬರಿಗೂ ತಿನ್ಬೇಕು ಅನ್ನೋ ಆಸೆ ಇದೆ. ಇದನ್ನ ಸಿಗ್ತಾ ಇಲ್ಲ ಮಾರ್ಕೆಟ್ ಅಲ್ಲಿ, ಒಂದು ಬೆಲೆ ಸಿಗ್ತಾ ಇಲ್ಲ. ಇವಾಗ 10 ಟೈಮ್ ಅದನ್ನ ತಿನ್ನೋ ಬದಲು 1 ಟೈಮ್ ಅವ್ರಿಗೆ ತಿನ್ನೋಣ ಅಂತ ಬಂದೇ ಬರ್ತಾನೆ ಸರ್ ಮನುಷ್ಯ. ಅಷ್ಟು ಮಾಡ್ಕೊಂಡು ಹೋಗ್ಬೇಕು. ಆಮೇಲೆ ತುಂಬಾ ಓವರ್ ಪ್ರಾಫಿಟ್ ನೋಡಕ್ ಹೋಗ್ಬಾರ್ದು ಸರ್. ಏಕ್ದಮ್ ಸ್ವಲ್ಪ ಸ್ಟಾರ್ಟಿಂಗು ಕಡಿಮೆ ರೇಟು ಕೊಟ್ಟು ಜನ ಮಾರ್ಕೆಟಿಂಗ್ ಆದ್ಮೇಲೆ ಒಂದ್ ಬೆಲೆ ಇಟ್ಕೊಂಡ್ರೆ ಒಳ್ಳೆ ಇದಾಗುತ್ತೆ. ಅಂದ್ರೆ ಇದರಿಂದಾನೇ ನನ್ನ ಲೈಫ್ ನನ್ನ ಜೀವನ ನಡೆಯುತ್ತೆ ಅಂತ ಯೋಚನೆ ಮಾಡಂಗಿಲ್ಲ ಸರ್. ಇಲ್ಲ, ಒಬ್ಬ ಮನುಷ್ಯ ಕಂಪ್ಲೀಟ್ ಆಗಿ ನಿಂತ್ಕೊಂಡೆ ಮಾಡ್ತೀನಿ ಅಂದ್ರೆ ನಡೆಸ್ಬೋದು, ಜೀವನ ನಡೆಸ್ಬೋದು, ಆರಾಮಾಗಿ ನಡೆಸ್ಬೋದು. ಡೆಡಿಕೇಟೆಡ್ ಆಗಿ ಮಾಡ್ಬೇಕು ಸರ್. ತಾಳ್ಮೆ ಇರ್ಬೇಕು. 4-5 ತಿಂಗಳು ವರ್ಷ ಕಾಯ್ಬೇಕು ಇದನ್ನ. ಇವಾಗ ನೋಡಿ ರೈತ ಅವಾಗ ಒಂದು ಬೆಳೆ ಹಾಕ್ತಾನೆ, ಮಳೆ ಇಲ್ಲ ಈ ವರ್ಷ, ಬೆಳೆ ಹಾಕ್ತಾನೆ, ಬಂದಿಲ್ಲ ಅವನಂತ ಇದು ಬಿಟ್ಬಿಡ್ತಾನ, ವ್ಯವಸಾಯ ಬಿಟ್ಬಿಡ್ತಾನ ಅವನು. ನೆಕ್ಸ್ಟ್ ವರ್ಷ ಮಾಡೇ ಮಾಡ್ತಾನಲ್ವಾ. ಅದೇ ತರ ಇದು ಒಂದ್ ಬೆಳೆ ಬಂದಿಲ್ಲ ಇನ್ನೊಂದ್ ಬೆಳೆ ಮಾಡ್ತೀನಿ ಅಂತ ಒಂದು ಮಾಡಿದಾಗ ಅದು ಕೈ ಹಿಡಿಯುತ್ತೆ. ಅದು ಕೈ ಹಿಡಿಯುತ್ತೆ. ಡೆಡಿಕೇಟ್ ಸರ್. ಕಸ ಗುಡಿಸೋದನ್ನೇ ನೀಟಾಗಿ ಪ್ರೊಫೆಷನಲ್ ಆಗಿ ಗುಡಿಸಿದ್ರೆ ದುಡ್ಡು ಬರುತ್ತೆ ಸರ್. ಅಂತದ್ರಲ್ಲಿ ಇದೆಲ್ಲ ದುಡ್ಡು ಬರಲ್ಲ ಸರ್. ಆಮೇಲೆ ಶೆಡ್ ಇರ್ಲೇಬೇಕಾ? ಶೆಡ್ ಇದ್ರೆ ಸರ್ ಶೆಡ್ ಬಗ್ಗೆ ಸ್ವಲ್ಪ ಸರ್. ಶೆಡ್ ಏಂತಕ್ ಪರ್ಪಸ್ ಬೇಕಾಗತ್ತೆ ಅಂದ್ರೆ ಇವಾಗ ನೋಡಿ ನೈಟ್ ಹೊತ್ತು ಸೆಕ್ಯೂರಿಟಿ ಬೇಕಾಗತ್ತೆ ಸರ್. ಈ ನೈಟ್ ಹೊತ್ತು ಈ ನಾಯಿಗಳು, ಹಾವು, ಯಾವಾಗ ಮನುಷ್ಯ ಯಾವಾಗ ಅದ್ರ ಪಕ್ಕನೇ ಕೂತಿರಕ್ಕಾಗಲ್ಲ ಕೋಳಿ ಪಕ್ಕ 24 hour. ಹಾವುಗಳು ಇದು ನಾಯಿಗಳು ಬರ್ತವೆ, ಕಿರಾ ಅಂತ ಬರ್ತವೆ, ಚಿರತೆಗಳು, ಆಮೇಲೆ ಹದ್ದು, ಅವು ಇವು ಕಾಟಕ್ಕೋಸ್ಕರ ಮಿನಿಮಮ್ ಶೆಡ್ ಮಾಡ್ಕೋಬೇಕಾಗತ್ತೆ. 18 ಅಡಿಗೆ 33 ಅಡಿ ಇದೆ, 17 ಅಡಿಗೆ 33 ಅಡಿ ಇದೆ. ಇದು ಶೆಡ್ 33 ಅಡಿ. ನಾವ್ ಆಲ್ಮೋಸ್ಟ್ ನಮ್ಗೆ 1.5 ಲಕ್ಷ ಖರ್ಚು ಬಿದ್ದಿದೆ ಸರ್ ಇದನ್ನ ನಾವೇ ನಿಂತ್ಕೊಂಡು ಮಾಡ್ಕೊಂಡಿದ್ದ. ಯಾರಿಗೂ ಕೊಡ್ಲಿಲ್ಲ, ನಾವೇ ಒಂದು ಲೇಬರ್ಗಳನ್ನ ಕರ್ಕೊಂಡ್ಬಂದು ಹೇಳಿ ಮಾಡಿಸ್ಕೊಂಡಿದ್ದಿದ್ದನ್ನ. ನಮ್ಗೆ 1.5 ಲಕ್ಷ ಖರ್ಚು ಬಿದ್ದಿದೆ ಇದಕ್ಕೆ. ಶೆಡ್ ಇರ್ಬೇಕಾ ಬೇಡವಾ ಸರ್? ಶೆಡ್ ಬೇಕೇ ಬೇಕು. ನೋಡಿ ಇವಾಗ ರಾತ್ರಿ ಹೊತ್ತು ಕಾಯಲ್ಲ ನೀವು, ಎಲ್ಲಾ ಕೋಳಿ ಒಳಗೆ ಬರ್ತವೆ, ಬೀಗ ಹಾಕೊಂಡು ಹೋಗ್ಬಿಡ್ತೀರಾ, ಸೇಫ್ ಆಗಿರ್ತವೆ ಬೆಳಿಗ್ಗೆ ಗಂಟ. ಇಲ್ಲರೆ ಶೆಡ್ ಇಲ್ಲರೆ ನೋಡಿ ಮಳೆ ಬಂತು, ಬಿಸಿಲು ಬಂತು, ಎಲ್ಲಿಗೆ ಹೋಗ್ತಾವ ಅವು? ಒಂದ್ ಶೆಲ್ಟರ್ ಬೇಕೇ ಬೇಕಲ್ವಾ ಅವಕ್ಕೆ ನೈಟ್ ಹೊತ್ತಿಗೆ? ಶೆಡ್ ಪರ್ಪಸ್ ಅಷ್ಟು ಮಾತ್ರ. ಹೌದೌದು. ಶೆಡ್ ಒಳಗಡೆ ಸಾಕಿದ್ರೆ ನಾಟಿ ಕೋಳಿ ಅಲ್ಲ. ನೀವು 24 hours ಶೆಡ್ ಒಳಗಡೆ ಸಾಕ್ತೀನಿ ನಾಟಿ ಕೋಳಿ ಅಲ್ಲ, ಅದು ಫಾರ್ಮ್ ಕೋಳಿ ಆಗ್ಬಿಡುತ್ತೆ ಸರ್. ಇವಾಗ ನ್ಯಾಚುರಲ್ ಓಪನ್ ಆಗಿ ಹೇಳ್ತೀನಿ ಸರ್. ಇವಾಗ ನಾನ್ ಮನೇಲೆ 6 ತಿಂಗಳು 1 ವರ್ಷ ಮನೇಲೆ ಕೂತಿದ್ದೆ ಕೆಲಸಗಳು ಮಾಡ್ಕೊಂಡು ತಿನ್ಕೊಂಡು.
ಮೈ ಮಿನಿಮಮ್ ಒಂದು ಎಷ್ಟು ದಪ್ಪ ಆಗಿತ್ತು ಅಂದ್ರೆ ಅಷ್ಟು ದಪ್ಪ ಆಗಿತ್ತು, ಒಬೆಸಿಟಿ ಬಂದ್ಬಿಟ್ಟಿತ್ತು. ಇವಾಗ ಆಚೆ ಬಂದಿನಿ ತೋಟದಲ್ಲಿ ಕೆಲಸಗಳು ಮಾಡ್ತಾ ಇದ್ ಮಾಡಿ ಮೈಯಲ್ಲಿ ಇರೋ ಕರಗೋಗ್ಬಿಟ್ಟು 32 ಇರೋ 30 ಹೋಗಿದೆ ನಮ್ದು ಪ್ಯಾಂಟ್. ಯಾವ ಜಿಮ್ಗೂ ಹೋಗಿಲ್ಲ, ಯಾವ ಡಯಟು ಮಾಡ್ತಲ್ಲ, ಏನೂ ಇಲ್ಲ. ಆಮೇಲೆ ಸರ್ ಫಸ್ಟ್ ಒಂದು 10 kg ಮೂಟೆ ಎತ್ತಕ್ಕೆ ಸುಸ್ತಾಗೋದು ನನಗೆ. 20 kg ಮೂಟೆ ಆರಾಮಾಗಿ ಹೆಗ್ಲ ಮೇಲೆ ಹಾಕೊಂಡು ಹೋಗ್ತೀನಿ ಇವತ್ತು. ಯಾಕಂದ್ರೆ 6 ತಿಂಗಳಿಂದ ಇಲ್ಲಿ ಕೆಲಸ ಮಾಡ್ತಾ ಇದ್ದೀನಿ, ಸಣ್ಣ ಪುಟ್ಟ ಅದು ಇದು ಮಾಡ್ಕೊಂಡು ಹೆಂಗೆ ಸರ್ ನನ್ನ ಲೈಫೇ ಚೇಂಜ್ ಆಗಿದೆ. ಅಂದ್ರೆ ನಾನು ಫಾರಂ ಅಲ್ಲಿ ನಾಟಿ ಆಗಿದ್ದೀನಿ. ಇವಾಗ ಅಂದ್ರೆ ಈ ಕೋಳಿ ನೀವು ಭೂಮಿ ಕೆರೆಗೆ ಬಿಡ್ತೀರಾ ನೋಡಿ, ಬಿಟ್ಟ ತಕ್ಷಣ ನೆಲ ತಿಂದಾಗ ಅದು ತಿನ್ನೋದು ಸೊಪ್ಪು ತಿನ್ನುತ್ತೆ, ತಿಂದಾಗ ಅದು ನ್ಯಾಚುರಲ್, ಅದು ಬಾಡಿ ಸ್ಟ್ರಕ್ಚರೇ ಚೇಂಜ್ ಆಗುತ್ತೆ, ಅದು ಇದೇ ಬೇರೆ ಚೇಂಜ್ ಆಗುತ್ತೆ. ಫಾರಂ ಅಲ್ಲಿ ಇಟ್ಟಾಗ ಆ ಸ್ಟ್ರಕ್ಚರೇ ಬರಲ್ಲ ನಿಮ್ಗೆ, ಎಲ್ಲೋ ಕೆರೆಯುತ್ತೇನೆಲ್ಲ ಅದು.